ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಇವಾಗ ಕಾರ್ತಿಕ ಮಾಸ ನಡೀತಾ ಇದೆ ಅಲ್ವಾ, ಹಿಂಗಾಗಿ ದಿನಾಲೂ ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬೇಗ ಹೇಳೋದ್ರಿಂದ ತುಂಬಾ ಕೆಲಸಗಳು ಬೆಳಗ್ಗೆನೇ 10 ಗಂಟೆ ಒಳಗಾಗಿ ತಿಂಡಿ ಆಗಿರ್ಬೋದು, ಮನೆ ಎಲ್ಲ ಕೆಲಸನೂ ಮುಗಿದ್ಬಿಟ್ರೆ ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳಿಕ್ಕೆ ತುಂಬಾ ಟೈಮ್ ಸಿಗುತ್ತೆ. ನಮಗೆ ಮೀ ಟೈಮ್ ಅಂತಾರಲ್ಲ, ಅದು ಕೂಡ ಸಿಗುತ್ತೆ. ಇನ್ನು ಬೆಳಗಿನ ತಿಂಡಿಗೆ ನಾನು ನನಗೋಸ್ಕರ ರಾಗಿ ಮಾಲ್ಟ್ ಮಾತ್ರ ಮಾಡ್ಕೊಂಡಿದ್ದೆ. ಪಾಪುಗೆ ಮತ್ತು ಹಸ್ಬೆಂಡ್ಗೆ ಅವಲಕ್ಕಿ ಮಾಡಿದ್ದೆ. ಆ್ಯಂಡ್ ನನಗೋಸ್ಕರ ಅಂತ ರಾಗಿ ಮಾಲ್ಟ್ ಮಾತ್ರ ಮಾಡ್ಕೊಂಡಿದ್ದೆ. ಯಾಕೋ ಏನೂ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಹೀಗಾಗಿ ನನಗೆ ಯಾವಾಗ ಏನು ತಿನ್ನಬೇಕು ಅನಿಸಲ್ಲ ಮತ್ತು ಸ್ವಲ್ಪ ಆದರೂ ಡಯಟ್ ಮಾಡಬೇಕು ಒನ್ ಟೈಮ್ ಆದರೂ ಅಂದ್ಕೊಂಡಾಗೆಲ್ಲ ನಾನು ಆಲ್ಮೋಸ್ಟು ಪ್ರಿಫರ್ ಮಾಡೋದೇ ಈ ರಾಗಿ ಮಾಲ್ಟ್ನೇ ಸ್ವಲ್ಪ ಬೇರೆ ಬೇರೆ ವೇಲ್ ಮಾಡ್ಕೊತೀನಿ. ಒಂದು ಸಾರಿ ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡಿಕೊಂಡ್ರೆ, ಇನ್ನೊಂದು ಸಲ ಬನಾನಾ ಸ್ಮೂತಿ ಥರ ಮಾಡ್ಕೊತೀನಿ. ಈ ಥರ ಬೇರೆ ಬೇರೆ ಟೇಸ್ಟ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಪ್ಲಸ್ ಆರೋಗ್ಯಕ್ಕೂ ಒಳ್ಳೆಯದಲ್ವ. ಹಿಂಗಾಗಿ ರಾಗಿ ಮಾಲ್ಟ್ನೇ ಕುಡ್ಕೊಂಡೆ ಇವತ್ತು. ಇನ್ನು ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ ಕಿಚನ್ಗೋಸ್ಕರ ಅಂತ. ಅದನ್ನು ಅಷ್ಟೇ ಆಮೇಲೆ ತೋರಿಸ್ತೀನಿ. ನೋಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೇ ಬಿಡ್ತೀನಿ. ಮಧ್ಯಾಹ್ನಕ್ಕೆ ನಾನು ಊರಿಂದ ಬರ್ತಾ ಒಂದು ಹಸಿ ಟೊಮೆಟೊ ಕಾಯಿ ಇರುತ್ತಲ್ಲ, ಕಾಯಿ ಟೊಮೆಟೊ, ಇದನ್ನು ತೊಗೊಂಡು ಬಂದಿದ್ದೆ. ಇದ್ರ ಪಲ್ಯ ಅಂತೂ ಸಖತ್ತಾಗಿ ಬರುತ್ತೆ. ಸೊ ಹಿಂಗಾಗಿ ಈ ಟೊಮೆಟೊನ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಕಟ್ ಮಾಡಿದೆ. ಈ ಟೊಮೆಟೊ ಕಾಯಿ ಏನಾದರೂ ಹುಳಿಯಾಗಿದ್ದರೆ ಕಟ್ ಮಾಡಿದ ಮೇಲೆ ಕೂಡ ಒಂದು ಸಾರಿ ತೊಳ್ಕೊಬೇಕಾಗತ್ತೆ. ಇನ್ನು ಇದಕ್ಕೆ ಕಡಲೆ ಬೀಜದ ಪೌಡ್ರ್ ಹಾಕಿದರೆ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಇದು ರೊಟ್ಟಿಗೂ ಸೂಟ್ ಆಗುತ್ತೆ, ಚಪಾತಿಗೂ ಸೂಟ್ ಆಗುತ್ತೆ. ನಾನಿಲ್ಲಿ ಚಪಾತಿಗೋಸ್ಕರ ಅಂತ ಮಾಡ್ಕೊತಾ ಇದ್ದೆ. ಇನ್ನಿದೆ ಅನ್ನಕ್ಕೂ ಕೂಡ ಆಗುತ್ತೆ. ನಾನು ಹೆಂಗಂದರೆ ಸ್ವಲ್ಪ ಊಟದಲ್ಲಿ ಹಾಲು ಬಳಸೋದು ಜಾಸ್ತಿ, ಅನ್ನ, ಹಾಲು, ಪಲ್ಯ ಈ ಥರ. ಸೊ ಹಿಂಗಾಗಿ ನನಗೆ ಪಲ್ಯಗಳಿದ್ರೂ ಕೂಡ ಅನ್ನಕ್ಕೆ ಇಷ್ಟನೇ ಆಗುತ್ತೆ. ಇನ್ನು ಕಡಲೆ ಬೀಜನ ಹುರಿದು ರುಬ್ಕೊಂಡು ಎತ್ತಿಟ್ಕೊಂಡೆ, ಪೌಡ್ರ್ ಮಾಡಿಕೊಂಡು. ಇನ್ನು ಟೊಮೆಟೊ ಕಾಯಿನ ಕಟ್ ಮಾಡಿ ತೊಳ್ಕೊಂಡು ಇಟ್ಕೊಂಡೆ. ಇನ್ನು ಅದಕ್ಕೆ ಒಗ್ಗರಣೆಗೋಸ್ಕರ ಇಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ. ಈ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕರಿಬೇವು ಹಾಗೆ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಷ್ಟೆ. ಸ್ವಲ್ಪ ಬ್ರೌನ್ ಕಲರ್ ಆದರೂ ಬರಬೇಕು ಈರುಳ್ಳಿ ರಸ ಬಿಟ್ಟರೆ ಚೆನ್ನಾಗಿರುತ್ತೆ. ಕೆಲವ್ರು ಹೆಂಗಂದರೆ ಹಾಗೆ ಹಸಿ ಹಸಿಯಾಗಿ ಮಾಡ್ತಾರೆ. ಈ ಚೈನೀಸ್ ವೆಜಿಟೇಬಲ್ಸು, ಚೈನೀಸ್ ಡಿಶ್ ಮಾಡಬೇಕಾದ್ರೆ ಹಸಿ ಬಿಟ್ಟರೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಪಲ್ಯಗಳನ್ನ ಮಾಡುವಾಗ ಈರುಳ್ಳಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತಲ್ವ. ಹಿಂಗಾಗಿ ಅದಾದ ತಕ್ಷಣ ಅದಕ್ಕೆ ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿನ ಮತ್ತು ಸ್ವಲ್ಪ ಕಿಚನ್ ಕಿಂಗ್ ಮಸಾಲೆ ಮತ್ತು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಕ್ಕೆ ಈ ಟೊಮೆಟೊ ಕಾಯಿನ ಹಾಕ್ಕೊಂಡು ಸ್ವಲ್ಪ ಒಂದು 3-4 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಮುಗೀತು, ಈ ಪಲ್ಯ ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ, ನನಗಂತೂ ತುಂಬಾ ಇಷ್ಟ. ಅದ್ರ ಮೇಲೆ ಎಲ್ಲ ಒಂಚೂರು 2-3 ಮಿನಿಟ್ಸ್ ಬೆಂದಾದಮೇಲೆ ಇದೇನು ಕಡಲೆ ಬೀಜದ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮುಗೀತು. ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಯಾವಾಗಾದರೂ ಟೊಮೆಟೊ ಕಾಯಿ ಸಿಕ್ಕಿರುತ್ತಲ್ವ ಆವಾಗ ಅದರಿಂದ ಈ ಥರ ಮಾಡ್ಕೊಬೋದು. ಇದ್ರ ಚಟ್ನಿ ಕೂಡ ಇನ್ನೂ ಚೆನ್ನಾಗೇ ಬರುತ್ತೆ. ಇನ್ನೊಂದು ಸಲ ಟ್ರೈ ಮಾಡ್ತೀನಿ ತೋರ್ಸೋಕ್ಕಂತ. ಇನ್ನು ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ. ಅದಾದ ತಕ್ಷಣ ಮೀಶೋಲಿ ಒಂದಷ್ಟು ಪ್ರಾಡಕ್ಟು 2-3 ಪ್ರಾಡಕ್ಟ್ಸ್ ಮಾತ್ರ ಆರ್ಡ್ರ್ ಮಾಡ್ಕೊಂಡಿದ್ದೆ. ನನ್ನ ಕಿಚನು ತುಂಬಾ ಚಿಕ್ಕದಿದೆ, ತುಂಬ ಅಂದರೆ ತುಂಬ ಚಿಕ್ಕದಿದೆ. ಹಿಂಗಾಗಿ ಪಾತ್ರೆಗಳನ್ನ ಇಟ್ಕೊಳ್ಳಿಕ್ಕೆ ವಾಶ್ ಮಾಡಿದ ನಂತರ ಈ ಥರ ಚಿಕ್ಕದಾದಂಥ ಒಂದು ಈ ಥರ ಬುಟ್ಟಿನ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ನೋಡಿದ ತಕ್ಷಣ ಆ್ಯಕ್ಚುಲಿ ಡಿಸಪಾಯಿಂಟ್ ಆಗೋದೆ. ಏನಿದು ತುಂಬಾ ಚಿಕ್ಕದಾಗಿದೆ, ಇದರಲ್ಲಿ ಏನು ಪಾತ್ರೆ ಇಡಿಸುತ್ತೆ, 4 ಕೂಡ ಇಡಿಸಲ್ಲ, ಸುಮ್ಮನೆ ತೊಗೊಂಡ ಹಂಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದು ನಿಜ ಹೇಳ್ಬೇಕಂದ್ರೆ. ಬಟ್ ಯಾವಾಗ ಪಾತ್ರೆಗಳನ್ನ ತೊಳೆದು ಹಾಕ್ತೀವಿ, ಒಂದು ಫುಲ್ ಸಿಂಕ್ ಪಾತ್ರೆಗಳೆಲ್ಲ ಇದರಲ್ಲಿ ಸಾಲುತ್ತೆ. ನೋಡೋಕೆ ಇಷ್ಟೇ ಚಿಕ್ಕದಾಗಿದೆ, ಬಟ್ ಅರೇಂಜ್ ಮಾಡೋಕ್ಕೆ ಪ್ಲೇಟ್ಸ್ಗೆಲ್ಲ ಇಡೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರಲ್ಲ, ಹಿಂಗಾಗಿ ತುಂಬ ಪಾತ್ರೆಗಳೆಲ್ಲ ಸಾಲುತ್ತೆ. ಇನ್ನು ಇದೆಲ್ಲ ಸ್ಪೂನ್ನ ಆಗಿರ್ಬೋದು, ನೈಫು ಇದೆಲ್ಲ ಇಟ್ಕೊಳ್ಳೋಕ್ಕೆ ಇದೊಂದು ಪುಟ್ಟದಾದಂಥ ಬುಟ್ಟಿ ಥರ ಕೊಟ್ಟಿದ್ದಾರೆ. ನನಗೆ 250 ಏನೋ ಸಿಕ್ತು. ಕ್ಯೂಟಾಗಿದೆ, ಚಿಕ್ಕದಾಗಿದೆ. ಸದ್ಯಕ್ಕೆ ಇಷ್ಟೇ ಸಾಕು. ಚಿಕ್ಕ ಕಿಚನ್ಗೆ ಇಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಇಡೋಕ್ಕೂ ಜಾಗ ಬೇಕಲ್ವಾ, ಹಿಂಗಾಗಿ ಇದನ್ನೇ ಆರ್ಡರ್ ಮಾಡ್ಕೊಂಡಿದ್ದೆ. ಆಮೇಲೆ ಚೆನ್ನಾಗೂ ಅನಿಸ್ತು ಕೂಡ. ಇನ್ನು ಇವತ್ತು ಬಂದುಬಿಟ್ಟು ಅಮ್ಮ ಬಂದಿದ್ರಲ್ವ, ಅವರು
15 ಡೇಸ್ ಆದವರೆಗೂ ಇದ್ದರು. ಇವಾಗ ಅವರು ಕೂಡ ಊರಿಗೆ ಹೊರಡ್ತಾ ಇದ್ದಾರೆ. ಹಿಂಗಾಗಿ ಇವತ್ತು ನೈಟು 9 ಗಂಟೆಗೆ ಟ್ರೈನ್ ಇದೆ, ಅವ್ರನ್ನ ಕೂಡ ಬಿಡೋಕೆ ಹೋಗಬೇಕು. ಸೊ ಇಲ್ಲಿ ಬಂದುಬಿಟ್ಟು ಇವೆರಡು ಸ್ಟ್ಯಾಂಡು ಮತ್ತು 6 ಬಾಕ್ಸಸ್ನ ಕಂಟೈನರ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಬಾಕ್ಸಸ್ ಕ್ವಾಲಿಟಿ ಚೆನ್ನಾಗಿದೆ. ಜಸ್ಟ್ 150ಗೇನೋ 6 ಕಂಟೈನರ್ಸ್ ಸಿಕ್ಕಿತ್ತು. ಮತ್ತು ಸ್ಟ್ಯಾಂಡ್ ಕೂಡ ಅಷ್ಟೇ 180ಗೆ 2 ಸ್ಟ್ಯಾಂಡ್ಸು ಬಂತು. ಸ್ಟ್ರೆಂತ್ ವೈಸ್ ಓಕೆ ಚೆನ್ನಾಗಿದೆ. ಬಟ್ ನಾನು ಅಂದ್ಕೊಂಡಿದ್ದು ಕ್ಯಾರೆಟ್ ಎಲ್ಲ ಇಡೋಕೆ ಫ್ರಿಜ್ಜಲ್ಲಿ ತಗೊಳ್ಳೋಣ ಅಂತ. ಬಟ್ ಕ್ಯಾರೆಟ್ ಅದೆಲ್ಲ ಇದರಲ್ಲಿ ಸಾಲಲ್ಲ. ಸೊ ಹಿಂಗಾಗಿ 3 ಕಂಟೈನರ್ಸ್ನ ಫ್ರಿಜ್ಜಲ್ಲಿ ಯೂಸ್ ಮಾಡೋಣ. ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿಗೆ. ಇನ್ನು 3ನ್ನ ಏನಾದರೂ ಕಾಳು ಯೂಸ್ ಮಾಡ್ಕೊಳ್ಳಿಕ್ಕೆ, ಕಾಳನ್ನ ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಕ್ಯಾರೆಟು ಅದೆಲ್ಲ ಇದರಲ್ಲಿ ಸಾಲಲ್ಲ, ಅದು ಚೆನ್ನಾಗೂ ಬರೋಲ್ಲ. ಒಂದು ಚೂರು ಚಿಕ್ಕದಾಗಿದೆ, ಇಮೇಜಲ್ಲಿ ನೋಡೋದಕ್ಕಿಂತನೂ ಸ್ವಲ್ಪ ಚಿಕ್ಕದಾಗೇ ಇದೆ. ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ನಾವು ಏನಾದರೂ ಬೇರೆ ಥಿಂಗ್ಸ್ನ ಈ ಥರ ಏನಾದ್ರು ಮಿಕ್ಸರ್ ಆಗಿರ್ಬೋದು, ಈ ಥರ ಏನಾದ್ರು ತಿಂಡಿಗಳನ್ನ ಇಟ್ಕೊಬೋದು. ಇನ್ನು ಕಾಳು ವೈಸು ಹೇಳೋದಾದರೆ ಒಂದು 600 to 700 ಗ್ರಾಮ್ ಕಾಳುಗಳನ್ನು ಈ ಒಂದು ಕಂಟೈನರ್ಸು ಹಿಡಿತವೆ. ಸೊ ಚೆನ್ನಾಗಿ ಅನಿಸಿತ್ತು, ತೊಗೊಂಡೆ, ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಓಕೆ, ನಂಗಂತೂ ಇಷ್ಟ ಆಯಿತು. ಇನ್ನು ಕಿಚನ್ನ ಸ್ವಲ್ಪ ಆರ್ಗನೈಸ್ ಮಾಡಬೇಕಿತ್ತು, ಕಿಚನ್ ಲುಕ್ನ ಚೇಂಜ್ ಮಾಡಬೇಕಾಗಿತ್ತು ಅಂತ ಈ 2 ಸ್ಟ್ಯಾಂಡ್ಸ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಕಿಚನ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಈ ಥರ ಕಂಟೈನರ್ಸು ಸ್ಟ್ಯಾಂಡ್ನಲ್ಲಿಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಕಿಚನ್ ಅರೇಂಜ್ ಆದ ತಕ್ಷಣ ಒಂದು ವಿಡಿಯೋನ ನಾನು ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ಟೈಮ್ ಹೆಂಗೆ ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ತುಂಬಾ ಫಾಸ್ಟಾಗಿ ಹೋಗ್ತಾಯಿತ್ತು. ಅಮ್ಮ ಬೇರೆ ಹೋಗ್ತಾ ಇದ್ರಲ್ವ, ತುಂಬಾ ಬೇಜಾರು ಅನ್ನಿಸ್ತಾ ಇತ್ತು. ಹೀಗಾಗಿ 7:30ಗೆ ನಾವು ಮನೆ ಬಿಡಬೇಕಾಗಿತ್ತಲ್ವ. ಹೀಗಾಗಿ ಅಡುಗೆನೂ ಕೂಡ ಬೇಗನೆ ಈವ್ನಿಂಗ್ ಟೀ ಕುಡ್ಕೊಂಡು ಅಡುಗೆ ಸ್ಟಾರ್ಟೇ ಮಾಡಿಬಿಟ್ಟೆ. ಯೂಶ್ವಲಿ ನಾನು ಅಡುಗೆ ಹಂಗೇ ಬೇಗನೆ ಅಡುಗೆ ಮಾಡೋದು. 7:30, 8 o'clock ಎಲ್ಲ ನಮ್ಮ ಊಟನೇ ಮುಗಿದು ಪೂರ್ತಿ ಕಿಚನ್ ಕೆಲಸನೇ ಮುಗಿದೋಗ್ಬಿಡುತ್ತೆ. ಅವಾಗ ಏನಾಗುತ್ತಂದರೆ ಮತ್ತೆ ಏನು ಟೈಮ್ ಸಿಗುತ್ತಲ್ವ, ಅಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ, ಪರ್ಸ್ನಲ್ ಆದಂಥ ಕೆಲಸಗಳಿಗೆ ತುಂಬ ಟೈಮ್ ಸಿಗುತ್ತೆ. ಹಿಂಗಾಗಿ ಇನ್ನಿಲ್ಲಿ ಬಂದುಬಿಟ್ಟು ನಾವು ಇದೇನು ಸಬ್ಬಕ್ಕಿ ಸೊಪ್ಪು ಇರುತ್ತಲ್ವ, ಸಬ್ಬಸಿಗೆ ಸೊಪ್ಪು, ಇದ್ರ ಸೊಪ್ಪು ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ವಿ. ಸೊ ಅಮ್ಮ ಟಿ ವಿ ನೋಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ಹಾಲಲ್ಲೇ ಕೂತ್ಕೊಂಡು ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ತಾರೆ. ಯೂಶ್ವಲಿ ಅದು ಒಳ್ಳೆಯದು ಕೂಡ, ಯಾಕಂದರೆ ಕಂಟಿನ್ಯೂವಸ್ ಆಗಿ ನಿಂತ್ಕೊಂಡ್ರೆ ಕಾಲು ನೋವೆಲ್ಲ ಬರುತ್ತಲ್ವ. ಹಿಂಗಾಗಿ ಇದು ಒಂಥರ ಒಳ್ಳೆಯದೇ ಅಂತ ಹೇಳ್ಬೋದು. ಇನ್ನು ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು, ತೊಳ್ಕೊಂಡು. ಇದು ಬಂದುಬಿಟ್ಟು ಜೋಳದ ನುಚ್ಚು. ಇದು ತುಂಬಾ ಹೆಲ್ತಿಗೆ, ಡಯಟ್ ಮಾಡೋರ್ಗಂತೂ ಸಖತ್ತಾಗಿರುತ್ತೆ. ಅನ್ನ ಸ್ಕಿಪ್ ಮಾಡೋರ್ಗಂತೂ ಮಾಡಿಸಿದ ಫುಡ್ ಅಂತ ಹೇಳ್ಬೋದು. ಇದರ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅನ್ನದ ಬದಲಾಗಿ ನೀವು ರೊಟ್ಟಿ ಚಪಾತಿ ಎಲ್ಲ ಆದಮೇಲೆ ಅದನ್ನ ತಿನ್ಕೊಬೋದು, ಓಟ್ಸ್ ಥರ ಇರುತ್ತೆ. ಇನ್ನು ಈ ಪಲ್ಯಗೆ ಸಿಂಪಲ್ ಆದಂಥ ಒಗ್ಗರಣೆ ಇರುತ್ತೆ. ಎಣ್ಣೆಗೆ ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಸೊ ಸಿಂಪಲ್ಲಾಗಿ ಸೊಪ್ಪುಗಳ ಪಲ್ಯನ ಹಿಂಗೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಫಾಸ್ಟಾಗಿ ರೆಡಿ ಆಗುತ್ತೆ. ಬಟ್ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದಿರುತ್ತಲ್ಲ ಸೊಪ್ಪನ್ನ, ಅದೇ ಸ್ವಲ್ಪ ಕಷ್ಟ. ಇನ್ನು ಇದಕ್ಕೆ ಬಳಸ್ತಾ ಇರೋದು ಕೇಸರಿ ಬೇಳೆ. ಇದನ್ನ ನೆನೆ ಹಾಕೋ ಅವಶ್ಯಕತೆ ಇಲ್ಲ, ಇದು ತುಂಬ ಬೇಗ ಬೇಯುತ್ತೆ. ಹಿಂಗಾಗಿ ಸೊಪ್ಪುಗಳ ಪಲ್ಯಗೆ ಕೇಸರಿ ಬೇಳೆನೇ ನಾವು ಜಾಸ್ತಿ ಯೂಸ್ ಮಾಡೋದು. ಸೊ ಇದನ್ನು ಏನು ನಾವು ನೆನೆಸೆಲ್ಲ ಇಟ್ಟಿಲ್ಲ. ಸೊ ಇದಕ್ಕೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಈ ಕಾಳು ಇರುತ್ತಲ್ಲ, ಇನ್ನು ಇದಕ್ಕೆ ಚೆನ್ನಾಗಿ ಬೇಳೆನೂ ಅಂತಾರೆ, ಈ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಅದ್ರ ಮೇಲೆ ಸೊಪ್ಪು ಹಾಕ್ಕೊಂಡು ಒಂಚೂರು ನೋಡ್ಕೊಂಡು ನೀರು ಹಾಕೋಬೇಕಷ್ಟೇ. ಜಾಸ್ತಿನೂ ಹಾಕೋಬಾರ್ದು, ಕಡಿಮೆನೂ ಹಾಕೋಬಾರ್ದು. ಆ ಬೇಳೆ ಬೇಯೋಕ್ಕೂ ಸ್ವಲ್ಪ ನೀರು ಬೇಕಲ್ವ. ಹಿಂಗಾಗಿ ಅದರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನ ಕುದಿಸ್ಬೇಕು. ಆದರೆ ಮುಗೀತು, ಪಲ್ಯನೇ ರೆಡಿ ಆಗುತ್ತೆ. ಇನ್ನು ನಾವು ಈ ಪಲ್ಯ ಮತ್ತು ರೊಟ್ಟಿ ಮತ್ತು ಸ್ವಲ್ಪ ನುಚ್ಚು ಮಾಡಿದ್ವಲ್ಲ, ಅದು ಇಷ್ಟು ಊಟ ಮಾಡಿಕೊಂಡು ನಾವು ಹೊರಟಿದ್ದು ರೈಲ್ವೆ ಸ್ಟೇಷನ್ಗೆ. ಆಗಸ್ಟಿಗೆ ತುಂಬಾ ಬೇಜಾರಾಯಿತು ಅಮ್ಮ ಹೋಗಿದ್ದು. ಬಟ್ ಏನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕಲ್ವ. ಅವರು ಬಂದು 15 days ಆಗಿತ್ತು. ಅಲ್ಲೂ ಕೂಡ ತುಂಬ ಕೆಲಸ ಪೆಂಡಿಂಗ್ ಇತ್ತು, ಮನೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ. ಹಿಂಗಾಗಿ ಅಮ್ಮನೂ ಹೊರಟರು. ತುಂಬಾ ಬೇಜಾರಾಯಿತು. 2 days ಅಂತೂ ಒಂಥರ ಲೋನ್ಲಿ ಥರ ಫೀಲ್ ಆಗ್ತಾಯಿತ್ತು. ಸೊ ಆಗಸ್ಟ್ಗೆ ಮಾತ್ರ ಒಂದು 4 days ತುಂಬಾ ಬೇಜಾರಾದ. ಸೊ ಇದಾಗಿತ್ತು ನಮ್ಮ ಈ ದಿನದ ವ್ಲಾಗು. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇಂಥದ್ದೇ ಒಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದಟ್, ಥ್ಯಾಂಕ್ ಯು, ಬಾಯ್ ಬಾಯ್.